ಹಳಿಯಾಳ ದಾಂಡೇಲಿ ರಾಜ್ಯ ಹೆದ್ದಾರಿ ದುರಸ್ತಿಗೆ ದಾಂಡೇಲಿಯಲ್ಲಿ ಸಾಮಾಜಿಕ ಹೋರಾಟಗಾರ ರಾಜೇಂದ್ರ ಪಾಟೀಲ್ ಆಗ್ರಹ. ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಸುವ ಹಳಿಯಾಳ ದಾಂಡೇಲಿ ರಾಜ್ಯ ಹೆದ್ದಾರಿ ತೀವ್ರ ಹದಗೆಟ್ಟಿದ್ದು, ಈ ರಸ್ತೆ ದುರಸ್ತಿಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ದಾಂಡೇಲಿಯ ಸಾಮಾಜಿಕ ಹೋರಾಟಗಾರರಾದ ರಾಜೇಂದ್ರ ಪಾಟೀಲ್ ಅವರು ಆಗ್ರಹಿಸಿದ್ದಾರೆ. ಅವರು ಇಂದು ಮಂಗಳವಾರ ಮಧ್ಯಾಹ್ನ 3:30 ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ಹಳಿಯಾಳ ದಾಂಡೇಲಿ ರಾಜ್ಯ ಹೆದ್ದಾರಿ ದುರಸ್ತಿಗೆ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ದಾಂಡೇಲಿಯಿಂದ ಹಳಿಯಾಳ ಮಠ ಎಲ್ಲ ರಸ್ತೆಗಳು ಚಲೋ ಮಾಡಿ ಡೆವಲಪ್ಮೆಂಟ್ ಮಾಡಂತ ಹೇಳ್ರಿ. ಜನ ಇದರಿಂದ ಎಷ್ಟೋ ಅಪಘಾತಗಳು ಸಾಯ್ತಾ ಜನ. ಇದು ಅದ ಕಾರಣದಿಂದ ಜನರದ ಉಪಯೋಗವಂತ ಕೆಲಸ ಮಾಡ್ರಿ, ಕೇವಲ ಇದು ಮಾಡಕ್ ಹೋಗ್ಬೇಡ್ರಿ. ಇದಂದ್ರೆ ಏನು? ಇದು ಮಾಡಬೇಕಂದ್ರೆ ಏನದು? ಬರೀ ಹಳಿಯಾಳ ಮತ್ತು ದಾಂಡೇಲಿಗೆ ತಾರತಮ್ಯ ಮಾಡಕ್ ಹೋಗ್ಬೇಡ್ರಿ ಅಷ್ಟೇ. ಯಾರಿಗೆ ಹೇಳ್ತಾ ಇದ್ರಿ ನೀವು? ನಮ್ಮ ಸಚಿವರಿಗೆ. ಯಾರು ಸಚಿವರು? ನಮ್ಮ ಮನವಿ ಮಾಡ್ತಾ ಇದ್ದೇನೆ ಅರವಿಂದ್ ದೇಶಪಾಂಡೆ ಅವರಿಗೆ. ಹಂಗೆ ಮಾಡಕ್ ಹೋಗ್ಬೇಡ್ರಿ. ದಾಂಡೇಲಿ ಉದ್ಧಾರ ಆಗ್ಬೇಕು, ಹಳಿಯಾಳ ಉದ್ಧಾರ ಆಗ್ಬೇಕು, ಎಲ್ಲ ಉದ್ಧಾರ ಆಗ್ಬೇಕು. ನಮಗೆ ತಮ್ಮ ಹೆಸರು? ರಾಜೇಂದ್ರ ಪಾಟೀಲ್. ಏನು ಮಾಡ್ತಾ ಇದ್ರಿ ಸರ್ ತಾವು? ನಾವು ವೆಸ್ಟ್ ಕೋಸ್ಟ್ ಎಂಪ್ಲಾಯ್. ರಸ್ತೆಗಳನ್ನು ಚಲೋ ಮಾಡ್ರಿ, ಯಾಕಂದ್ರೆ ಎಲ್ಲ ಅಪಘಾತಗಳ ಈಗ ಮೊದಲ ಡಿಸೆಂಬರ್ ತಿಂಗಳ ಎಲ್ಲ ರಸ್ತೆ ಅಪಘಾತ ಆದ್ರೆ ಯಾರು ಕಾರಣ ಅದಕ್ಕೆ? ಅಲ್ಲ, ಇದ್ರ ಮುಂಚೆ ನೀವು ಹುಬ್ಬಳ್ಳಿ ಧಾರವಾಡ ಏನೋ ಹೇಳ್ದಂಗೆ ಆಯ್ತು. ಹುಬ್ಬಳ್ಳಿ ಧಾರವಾಡ ಪ್ಯಾಚ್ ವರ್ಕ್ ಎಲ್ಲ ಆಗಿದೆ, ಇನ್ನು ದಾಂಡೇಲಿ ಪ್ಯಾಚ್ ವರ್ಕ್ ಇನ್ನೂ ಪೆಂಡಿಂಗ್ ಇದೆ, ಆಗ್ತಾ ಇಲ್ಲ. ಅಲ್ಲಿ ಎಲ್ಲ ಮಾಡ್ತಾ ಇದಾರೆ ಅವ್ರು. ನೋಡಿದ್ರೆ ನಮ್ದು ಹಳಿಯಾದ ಇನ್ನೂ ಆಗ್ತಾ ಇಲ್ಲ ಪ್ಯಾಚ್ ವರ್ಕ್. ಏನು ಮಾಡ್ಬೇಕು ನಾವು? ಯಾಕೆ ಆಗ್ತಾ ಇಲ್ಲ? ಏನು ನಮ್ಮ ಸಚಿವರಿಗೆ ಗೊತ್ತದು, ನಮ್ಮ ಶಾಸಕರಿಗೆ ಗೊತ್ತದು. ಏನು ಮಾಡ್ಬೇಕು ನಾವು? ಈ ಮೂಲಕ ನೀವು ಶಾಸಕರಿಗೆ ಏನು ಮನವಿ ಮಾಡ್ತೀರಿ? ಏನಿಲ್ಲ, ದಾಂಡೇಲಿಯಿಂದ ಹೇಳಿದ ಹಳಿಯಾಳ ಮಠ ರಸ್ತೆಗಳು ಚಲೋ ಮಾಡಿರಿ ಸಾಕು. ಮತ್ತು ಇದಕ್ಕಿಂತ ಮುಂಚೆ ಏನಾಗುತ್ತೆ? ರಸ್ತೆಗಳು ಚಲೋ ಇದ್ರೆ ಜನ ಸುರಕ್ಷಿತ ಇದ್ದರೆ ಎಲ್ಲ ಚಲೋ ಆಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ಇಲ್ಲಿಗೆ ಏನಾಗುತ್ತೆ? ಏನೂ ಆಗಲ್ಲ. ಈಗ ರಸ್ತೆ ಸುಧಾರಣೆ ಆಗಬೇಕೆನ್ನುವಂಥದ್ದು ನಿಮ್ದು ಆಗ್ರಹ. ಆಗ್ರಹ.